ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೈಸೂರು ದಸರಾಗೆ ತೆರೆ ಬಿದ್ದಿದ್ರು ದೀಪಾಲಂಕಾರ ಇನ್ನೂ 15 ದಿನ ಇರಲಿದೆ. ಸಿಎಂ ಸಿದ್ದರಾಮಯ್ಯ ದೀಪಾಲಂಕಾರ ನೋಡಿ ಖುಷಿಯಾಗಿದ್ದಾರೆ. ನಾಳೆ ನಾಡಿನಿಂದ ದಸರಾ ಗಜಪಡೆ ಕಾಡಿಗೆ ತೆರಳಲಿದೆ. ಸ್ನೇಹಿತರ ಜೊತೆ ಹರಟಿದ್ರು, ಕ್ರಿಕೆಟ್ ನೋಡಿದ್ರು, ರಾತ್ರಿ ದೀಪಾಲಂಕಾರ ವೀಕ್ಷಿಸಿದ್ರು. ಮೈಸೂರಿನಲ್ಲಿ ಕೆಲಕಾಲ ಸಿಎಂ ರಾಜಕೀಯ ಜಂಜಾಟ ಮರೆತರು. ತವರಿನಲ್ಲಿ ಸಿಎಂ ಸಿದ್ದರಾಮಯ್ಯ ರಿಲ್ಯಾಕ್ಸ್ ಮೂಡ್. ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ವಿಶ್ರಾಂತಿ ಪಡೆದಿದ್ದಾರೆ. ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿಯಲ್ಲಿ ಭಾಗಿಯಾಗಿ ತವರಿನಲ್ಲೇ ಉಳಿದಿದ್ದ ಸಿಎಂ ಕುವೆಂಪು ನಗರದ ವಿಶ್ವಮಾನವ ಜೋಡಿ ರಸ್ತೆಯಲ್ಲಿನ ನಿರ್ಮಾಣ ಹಂತದ ಮನೆಗೆ ಭೇಟಿ ಕೊಟ್ಟರು. ಸ್ನೇಹಿತರು ಹಾಗೂ ಆತ್ಮೀಯರ ಜೊತೆ ಕಾಲ ಕಳೆದ ಸಿಎಂ ಇಂಡೋ ವಿಂಡೀಸ್ ಟೆಸ್ಟ್ ಮ್ಯಾಚ್ ಕೂಡ ನೋಡಿದ್ರು. ಡಿಸೆಂಬರ್ಗೆ ಹೊಸ ಮನೆ ಗೃಹ ಪ್ರವೇಶ ಇದೆ ಎಂದರು. ಇಲ್ಲಿ ಮನೆ ಕಂಪ್ಲೀಟ್ ಆದ್ಮೇಲೆ ಗೃಹ ಪ್ರವೇಶ ಆದ್ಮೇಲೆ ಅಲ್ಲಿಗೆ ಶಿಫ್ಟ್ ಆಗೋದು. ಮತ್ತೆ ಇನ್ನಿಲ್ಲಿ ಶಿಫ್ಟ್ ಆಗೋದು. ಇದು ಮರುಸ್ವಾಮಿ ಮನೆ, ಇದು ಮರುಸ್ವಾಮಿ ಮನೆ, ಇದು ಮರುಸ್ವಾಮಿ ಮನೆ. ನಾನು ನೀವು ಖಾಲಿ ಇಟ್ಟರೆ ಇಲ್ಲೇ ಜನ ನೋಡ್ತೀನಿ. ರಾತ್ರಿ ಆಗ್ತಿದ್ದಂತೆ ತೆರೆದ ಬಸ್ನಲ್ಲಿ ಜಿಲ್ಲಾ ಉಸ್ತುವಾರಿ ಡಾ ಎಚ್.ಸಿ. ಮಹದೇವಪ್ಪ ಜೊತೆ ದಸರಾ ದೀಪಾಲಂಕಾರ ನೋಡಿ ಮುಖ್ಯಮಂತ್ರಿಗಳು ಖುಷಿಪಟ್ಟರು. ರಸ್ತೆಯ ಅಕ್ಕಪಕ್ಕ ನಿಂತಿದ್ದ ಜನರತ್ತ ಕೈ ಬೀಸುತ್ತಾ ಸಾಗಿದ್ರು. ದಸರಾಗೆ ತೆರೆ ಬಿದ್ದಿದ್ರೂ ವಿದ್ಯುತ್ ದೀಪಾಲಂಕಾರ ಇನ್ನೂ 15 ದಿನ ಇರಲಿದೆ. ಭಾನುವಾರ ಕಾಡಿಗೆ ತೆರಳಲಿವೆ ದಸರಾ ಆನೆಗಳು. ದಸರಾ ಜಂಬೂ ಸವಾರಿ ಯಶಸ್ವಿಯಾಗಿ ಮುಗಿಸಿದ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಆನೆಗಳು ಕೂಡ ರಿಲ್ಯಾಕ್ಸ್ ಮೂಡ್ನಲ್ಲಿವೆ. ನಾಳೆ ಅರಮನೆ ಆವರಣದಿಂದ ಗಜಪಡೆ ಕಾಡಿಗೆ ತೆರಳಲಿದೆ. ಸಾಂಪ್ರದಾಯಿಕವಾಗಿ ಬೀಳ್ಕೊಡುಗೆ ನಡೆಯಲಿದೆ. ಇದೇ ಒಂದು ಅರಮನೆ ಆವರಣದಲ್ಲಿ ಅಭಿಮನ್ಯು ಕೂಡ ಇರುವಂತದ್ದು. ಜಂಬೂ ಸವಾರಿ ಅಂತ ಹೇಳಿದ್ರೆ ಅಭಿಮನ್ಯು, ಅಭಿಮನ್ಯು ಅಂತ ಹೇಳಿದ್ರೆ ಕೂಂಬಿಂಗ್ ಅಂತ ಹೇಳಿದ್ರೆ ಅಭಿಮನ್ಯು. ಅಂದ್ರೆ ಈ ರೀತಿಯಾಗಿ ಅಭಿಮನ್ಯುನ ಸಾಕಷ್ಟು ಹೊಗಳ್ತಾರೆ. ಇದೇ ಅಭಿಮನ್ಯು ತಾಯಿ ಚಾಮುಂಡಿಯನ್ನ ಹೊತ್ತು ಸಾಗಿದ್ದ, ಯಶಸ್ವಿಯಾಗಿ ಒಂದು ಬನ್ನಿ ಮಂಟಪಕ್ಕೆ ತೆಗೆದುಕೊಂಡು ಹೋಗಿದ್ದ. ಯಶಸ್ವಿಯಾಗಿ ಕೂಡ ಜಂಬೂ ಸವಾರಿ ಮುಗಿದ ಬಳಿಕವಾಗಿ ಮತ್ತೆ ಈಗ ಅಭಿಮನ್ಯು ಕೂಡ ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದಾನೆ. ಪ್ರಮುಖವಾಗಿ ಅಭಿಮನ್ಯುಗೆ ಬೇಕಾದಂತಹ ಎಲ್ಲ ಒಂದು ಆಹಾರ ಪದಾರ್ಥಗಳನ್ನು ಕೂಡ ಮಾವುತರು ಮತ್ತೆ ಕಾವಡಿಗಳು ಹಾಕಿರುವಂತದ್ದು. ಮತ್ತೊಂದೆಡೆ ಅರಮನೆ ಆವರಣವನ್ನು ಸ್ವಚ್ಛಗೊಳಿಸಲಾಗಿದೆ. ಸೂರಜ್ ಜೊತೆ ರಾಮ್, ಟಿವಿ9 ಮೈಸೂರು.